ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ವಿಶೇಷ ಅಧಿವೇಶನ ಕರೆಯಲು ಪ್ರಧಾನಿಗೆ ಪತ್ರ ಬರೆಯಲಾಗಿದೆ. ಎಲ್ಲಾ ಪಕ್ಷದವರು ಒಂದಾಗಿ ಅಧಿವೇಶನಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಅಧಿವೇಶನದಲ್ಲಿ ಇರಬೇಕು. ಪ್ರಧಾನಿ ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೋ ಹೇಳಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ. ಭಾರತದ ಸೈನಿಕರಿಗೆ ಜನರಿಗೆ ತೊಂದರೆ ಆಗಬಾರದು. ಪಾಕಿಸ್ತಾನವನ್ನ ಹತೋಟಿಯಲ್ಲಿ ಇಡಲು ಕ್ರಮ ಕೈಗೊಳ್ಳಿ. ಎಲ್ಲ ಕ್ರಮಕ್ಕೂ ನಾವು ಪ್ರಧಾನಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ. ದೇಶದ ರಕ್ಷಣೆಗೆ ಆದಷ್ಟು ಬೇಗ ಒಳ್ಳೆಯ ಹೆಜ್ಜೆ ಇಡಬೇಕು. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಪತ್ರವನ್ನು ಬರೆದಿದ್ದಾರೆ. ಒಂದು ವಿಶೇಷವಾದಂಥ ಕ್ಯಾಬಿನೆಟ್ ಅಂದರೆ ಅಧಿವೇಶನವನ್ನು ಕರೀರಿ, ಸಂಸತ್ ಅಧಿವೇಶನ ಕರೀರಿ, ಅದರಲ್ಲಿ ಬಹಿರಂಗಪಡಿಸಿ, ನೀವು ಕೂಡ ಹಾಜರಿರಬೇಕು. ಏನು ನಿರ್ಧಾರ ತೆಗೆದುಕೊಂಡಿದ್ದೀರಿ, ನಿಮ್ಮ ತಲೆಯಲ್ಲಿ ಏನಿದೆ, ಯಾವ ತೀರ್ಮಾನಕ್ಕೆ ಬರಲಾಗುತ್ತೆ, ಭಾರತದ ಸೈನಿಕರಿಗೆ ಜನರಿಗೆ ತೊಂದರೆ ಆಗಬಾರದು. ಆ ನಿಟ್ಟಿನಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ನಾವು ಅದಕ್ಕೆ ಬದ್ಧ. ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತ ಖರ್ಗೆ ಹೇಳಿದ್ದಾರೆ. ಹೇಳಬೇಕು ಅದೇ ಯಾಕೆ ನಾವೆಲ್ಲ ಪಕ್ಷದವರು ಸೆಷನ್ ಕರಿಬೇಕು. ಪ್ರೈಮ್ ಮಿನಿಸ್ಟರ್ ಅದು ಇರಬೇಕು. ಪ್ರೈಮ್ ಮಿನಿಸ್ಟರ್ ಏನು ಯಾವ ರೀತಿಯಾಗಿ ಅವರು ಸ್ಟೆಪ್ಸ್ ತಗೊಂಡಿದ್ದಾರೆ, ಏನೇನು ಮಾಡ್ಬೇಕು ಅಂತ ಹೇಳ್ತಾರೆ, ಅದೇನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಕೆಲವು ಬಹಳ ಗುಪ್ತವಾಗಿ ಇಟ್ಕೊಂಡು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಅಟ್ಲೀಸ್ಟ್ ಅದು ಆಗಲಿಲ್ಲ ಅಂದ್ರೂ ಕೂಡ ಇವತ್ತಿನ ಸ್ಥಿತಿ ಏನಿದೆ ಮತ್ತು ಈಗ ಸದ್ಯಕ್ಕೆ ಅವರು ಏನು ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿದೆ, ಅದನ್ನ ಅಟ್ಲೀಸ್ಟ್ ಕರೆದಾಗ ಫ್ಲೋರ್ ಲೀಡರ್ಸ್ನ ಒಳ್ಳೆಯದು ಅಂತ ಹೇಳಿ ಕೊಟ್ಟಿದ್ದೇವೆ. ಯಾವುದೇ ರೀತಿಯಲ್ಲಿ ಭಾರತ ದೇಶದ ಸೈನಿಕರಿಗೆ ಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹತೋಟಿಯಲ್ಲಿ ಇಡಗೋಸ್ಕರ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದೇವೆ. ಅದಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ತಮ್ಮ ಅನಿಸಿಕೆ, ಜನರ ಅನಿಸಿಕೆ ಪಕ್ಷದವ್ರು ಏನು ಅವರಿಗೆ ಅಂದ್ರೆ ಈ ಒಂದು ಇದರಲ್ಲಿ ಕಾರ್ಯಾಚರಣೆ ಮಾಡಕ್ಕೆ ಏನು ಅಧಿಕಾರ ಕೊಟ್ಟಿದ್ದಾರೆ, ಅದನ್ನ ಅವರು ಉಪಯೋಗ ಮಾಡಿಕೊಂಡು ತನ್ನ ಕೆಲಸವನ್ನ ಮಾಡಬೇಕು ಮತ್ತು ದೇಶದ ರಕ್ಷಣೆ ಮಾಡೋಕ್ಕೆ ಆದಷ್ಟು ಬೇಗನೆ ಒಳ್ಳೆ ಒಂದು ಹೆಜ್ಜೆಯನ್ನು ಇಡಬೇಕು. ಅದೇ ಯಾಕೆ ನಾವೆಲ್ಲ ಪಕ್ಷದವರು ಸೆಷನ್ ಕರಿಬೇಕು. ಪ್ರೈಮ್ ಮಿನಿಸ್ಟರ್ ಅದು ಇರಬೇಕು. ಪ್ರೈಮ್ ಮಿನಿಸ್ಟರ್ ಏನು ಯಾವ ರೀತಿಯಾಗಿ ಅವರು ಸ್ಟೆಪ್ಸ್ ತಗೊಂಡಿದ್ದಾರೆ, ಏನೇನು ಮಾಡ್ಬೇಕು ಅಂತ ಹೇಳ್ತಾರೆ, ಅದೇನು ಹೇಳಬೇಕಾಗಿಲ್ಲ. ಯಾಕಂದ್ರೆ